ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಲಾಸ್ಟ್ ನಮ್ಮೂರ ಜಾತ್ರೆ ಲಾಸ್ಟ್ ವಿಡಿಯೋ ಆಗಿರುತ್ತೆ. ಅವತ್ತಿನ ದಿನ ಎಲ್ಲರೂ ನೆಂಟರೆಲ್ಲ ಹಿಂದಿನ ದಿನವೇ ಹೋಗಿದ್ರಲ್ಲ, ಸೊ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮತ್ತೆ ಎಲ್ಲ ಅಂದರೆ ಪಾತ್ರೆ ಅದು ಬಟ್ಟೆ ಎಲ್ಲ ಒಗ್ದಿರೋದೆಲ್ಲ ನೀಟಾಗಿ ಮಡಚೆತ್ತಿಡೋದು, ಆಮೇಲೆ ಪಾತ್ರೆಗಳೆಲ್ಲ ಒಳಗಡೆ ಎಲ್ಲ ತೊಗೊಂಡೋಗಿ ಇನ್ನೇನಕ್ಕೆ ಅವು ಯೂಸ್ ಇಲ್ಲ ಅಲ್ವಾ, ದೊಡ್ಡ ದೊಡ್ಡ ಪಾತ್ರೆ ಎಲ್ಲ, ಅದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಎಲ್ಲ ಎತ್ತಿಡ್ತಾ ಇದ್ದಾರೆ. ಎತ್ತಿಟ್ಟು ಮತ್ತೆ ಕಸ ಎಲ್ಲ ಹೊಡೆದ್ಬಿಟ್ಟು ಮನೆಯೆಲ್ಲ ಒರೆಸಿದ್ರೆ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ನಾವು ಕೂಡ ಬ್ಯಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಬಟ್ಟೆ ಎಲ್ಲ ತೆಗೆದು ಅಂದರೆ ಎಲ್ಲೆಲ್ಲೋ ಇರುತ್ತಲ್ಲ ಅದೆಲ್ಲ ತೆಗೆದೆಲ್ಲ ಒಂದು ಹತ್ರ ನೀಟಾಗಿ ಇಟ್ಕೊಂಡ್ವಿ. ಹಾಗೆ ತಿಂಡಿ ಎಲ್ಲ ತಿಂದ್ಬಿಟ್ಟು ನಮ್ಮ ಮನೆಯವರ ಚಿಕ್ಕಪ್ಪನ ಮಗಳಿಗೆ ಪಾಪು ಆಗಿತ್ತು. ನಾವು ಹೋಗಿ ನೋಡ್ಕೊಂಬರೋಕ್ಕೆ ಅಂತ ಹೇಳ್ಬಿಟ್ಟು 2 months ಆಗಿದೆ ಆಲ್ರೆಡಿ ಆಗಿ, ನೋಡ್ಕೊಬರೋಕ್ಕೆ ಅಂತ ಹೋಗಿರಲಿಲ್ಲ. ಅದಕ್ಕೆ ಅಂತ ಹೇಳ್ಬಿಟ್ಟು ಹೋದ್ವಿ, ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು. ಹೊರಗಡೆನೇ ಎಲ್ಲ ನೀರಿಟ್ಟಿದ್ದಾರೆ. ಅಂದರೆ ಪಾಪು ಅಂದರೆ ನಮ್ಮ ಕಡೆ ಹಿಂಗೆ ಹೊರಗಡೆಯಿಂದ ಹೋದರೆ ಕಾಲು ತೊಳ್ಕೊಂಡು ಹೋಗ್ಬೇಕಲ್ಲ, ಎಲ್ಲ ಕಡೆನೂ ಅದೇ ಮಾಡ್ತಾರೆ. ಸೊ ನಾವು ಕೂಡ ಪಾಪು ಇದೆಲ್ಲ ಇನ್ನೂ ಎಳೆದು ಚಿಕ್ಕದು ಅಂತ ಹೇಳ್ಬಿಟ್ಟು ಕಾಲು ತೊಳ್ಕೊಂಡು ಹಾಗೆ ಒಳಗಡೆ ಹೋದ್ವಿ. ಇದೇ ನಮ್ಮ ಮನೆಯವರ ಚಿಕ್ಕಪ್ಪ ಅವ್ರ ಮನೆ. ತುಂಬ ಚೆನ್ನಾಗಿದೆ. ಇನ್ನು ಹೊಸ ಮನೆಯೇ ಇದು ಕೂಡ. 1 year ಏನೋ ಆಯ್ತು ಅಷ್ಟೇ ಇನ್ನು ಕಟ್ಟಿ. ತುಂಬ ಚೆನ್ನಾಗೇ ಕಟ್ಟಿದ್ದಾರೆ. ಸಿಟಿ ಥರನೇ ಕಟ್ಟಿದ್ದಾರೆ. ಹಾಲು 2 ರೂಮ್ ಕೆಳಗಡೆ ಆ ಥರ ಎಲ್ಲ ಇದೆ. ಹಾಲು ಕೂಡ ತುಂಬ ದೊಡ್ಡದಾಗೆ ಇದ್ದಾವೆ. ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗೇ ಇದೆ. ಅವ್ರ ಚಿಕ್ಕಮ್ಮ ಒಳಗಡೆ ಕೂತ್ಕೊಂಡು ಏನೋ ಫೋನಲ್ಲಿ ಮಾತಾಡ್ತಾಯಿದ್ರು. ಹಾಗೆ ನಾನು ಒಂದು ವಿಡಿಯೋ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಗೆ ಬಂದೆ. ಇದು ಕೂಡ ಅವ್ರದ್ದು ಮನೆ, ದೇವ್ರ ಮನೆಯೂ ಕೂಡ ತುಂಬ ಅಂದರೆ ದೊಡ್ಡದಾಗೆ ಇದೆ. ಅದು ಕೂಡ ನೋಡಿಕೊಂಡು, ಮತ್ತು ಅಡುಗೆ ಮನೆಯೂ ಅಷ್ಟೇ ತುಂಬ ದೊಡ್ಡದಾಗೆ ಇದೆ. ಇದು ನಮ್ಮ ಅತ್ತೆಯವರ ತಂಗಿ, ಅಂದರೆ ನಮ್ಮ ಮನೆಯವ್ರ ಚಿಕ್ಕಪ್ಪ ಅವರು ಚಿಕ್ಕಮ್ಮ ಅವ್ರ ತಂಗಿ. ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಅವರು ಬೆಂಗಳೂರಲ್ಲಿರೋದು. ಯಾವಾಗ ಹೋದರೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಇದು ಕೂಡ ಒಂದು ರೂಮು. ಅಲ್ಲಿ ನಮ್ಮ ಮಾವ ಮಲ್ಕೊಂಡಿದ್ರು. ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಹೇಳ್ಬಿಟ್ಟು ಹಾಗೆ ಸುಮ್ಮನೆ ಆಗಿಬಿಟ್ಟೆ ನಾನು. ಆಮೇಲೆ ಜ್ಯೂಸ್ ಮಾಡಿಕೊಟ್ರು ಅವಕ್ಕ. ಆಮೇಲೆ ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಕೂತ್ಕೊಂಡ್ವಿ. ಇದು ನೋಡಿ ನಮ್ಮ ಮನೆಯವ್ರ ಚಿಕ್ಕಮ್ಮನೆ. ಹಾಗೆ ಎಲ್ಲ ಮಾತಾಡ್ಕೊಳ್ತಾ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಪಾಪು ಒಳಗಡೆಯಿಂದ ಎತ್ಕೊಂಬಂದೆ ನಾನು ಆಟ ಆಡ್ಸೋಣ ಅಂತ. ಆದರೆ ಅವನು ತುಂಬ ಹತ್ಬಿಟ್ಟ. ಅದಕ್ಕೆ ಅಕ್ಕ ಬಂದ್ಬಿಟ್ಟು ನಾನು ಸುಧಾರಿಸ್ತೀನಿ ಅಂತ ಹೇಳ್ಬಿಟ್ಟು ಸುಧಾರಿಸ್ತಿದ್ದಾರೆ. ಅವರೇ ನೋಡಿ ನಮ್ಮ ಮನೆಯವರು ತಂಗಿ ನಿಂತಿರೋರು, ರಮ್ಯಾ ಅಂತ ಹೇಳ್ಬಿಟ್ಟು. ಆಮೇಲೆ ಊಟ ಮಾಡಿ ಅಂತ ಹೇಳ್ಬಿಟ್ಟು ಬಲವಂತ ಮಾಡಿದ್ರು. ಇದು ನೋಡಿ ನಮ್ಮ ಅಳಿಯ ಆಗಬೇಕು ನಮಗಿವಾಗ. ತುಂಬ ಕ್ಯೂಟಾಗಿದ್ದಾನಲ್ವ, ತುಂಬ ಚೆನ್ನಾಗಿದ್ದಾನೆ ಅವನು. ಅಂದರೆ ಚಿಕ್ಕ ಪಾಪ ಅಲ್ವಾ, ಅಂದರೆ ಜಾತ್ರೆಗೆಲ್ಲ ಜನ ಎಲ್ಲ ಹೋಗಿದ್ರಲ್ಲ, ಅದಕ್ಕೆ ಸ್ವಲ್ಪ ಅವನು ಆಟ ಮಾಡೋದು ಆ ಥರ ಎಲ್ಲ ಮಾಡ್ತಾಯಿದ್ದ. ಅವನಿಗೂ ಕೂಡ ಅಂದರೆ ದೃಷ್ಟಿ ಏನಾಗಿದೆ ಅಂತ ಹೇಳ್ಬಿಟ್ಟು ನಾವು ಕೂಡ ಎಲ್ಲ ದೃಷ್ಟಿ ತೆಗೆದ್ವಿ. ಅತ್ತೆ ಅಂತ ಹೇಳ್ಬಿಟ್ಟು ತೆಗೆಸಿದ್ರು. ಆಮೇಲೆ ಹಂಗೆ ಕೂತ್ಕೊಂಡು ಮತ್ತೆ ಕಾಫಿ ಮಾಡಿಕೊಟ್ರು. ಕಾಫಿ ಎಲ್ಲ ಕುಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಬಂದ್ವಿ. ಇಲ್ಲಿ ಬಂದಿದ್ದ ತಕ್ಷಣ ನನ್ನ ಮಗ ಅಳ್ತಿದ್ದ, ನನಗೆ ಯಾರೂ ಇಲ್ಲ, ಆಟ ಆಡೋರಿಲ್ಲ, ಇವಾಗ ನೀನೇ ಬಾರಪ್ಪ, ನಾನು ಕ್ರಿಕೆಟ್ ಆಡಬೇಕು ಅಂತ ಹೇಳ್ಬಿಟ್ಟು. ಅವನು ಇಷ್ಟು ದಿನ ನಮ್ಮ ಮನೆಗೆಲ್ಲ ಹುಡುಗರು ಇದ್ರಲ್ಲ, ಅವ್ರ ಜೊತೆ ಆಡ್ತಿದ್ದ. ಇವಾಗ ಯಾರೂ ಇಲ್ಲ, ಅಂದರೆ ನಮ್ಮ ಮುಂದಿನ ಮನೆಯವರು ಇಲ್ಲ, ಯಾರೂ ಇಲ್ಲ, ಇವಾಗ ನನ್ನ ಜೊತೆ ಆಡಲೇಬೇಕು ಅಂತ ಹೇಳಿ ಆಟ ಮಾಡೋದಕ್ಕೆ ನಮ್ಮ ಮನೆಯವ್ರು ಆಯ್ತು ಬಾರಪ್ಪ ನಾನು ಕ್ರಿಕೆಟ್ ಆಡ್ತೀನಿ ಅಂತ ಹೇಳ್ಬಿಟ್ಟು ಆಡ್ತಿದ್ದಾರೆ ನೋಡಿ. ರೋಡ್ ಆಯ್ತು ನೀನೇ ನೋಡಿ ಎಷ್ಟು ಚೆನ್ನಾಗಿ ಆಡ್ತಾನೆ ಅಂತ. ನಮಗೆ ವಯಸ್ಸಲ್ಲಿ ನಿಜವಾಗ್ಲೂ ಏನು ಅಂದರೆ ಪಿಚ್ಚು, ಬಾಲು, ವಿಕೆಟು ಅಂದ್ರೇ ಗೊತ್ತಿರಲಿಲ್ಲ. ಅವನಿಗಂತೂ ಎಲ್ಲ ಗೊತ್ತು. ಈಗಿನ ಕಾಲದ ಮಕ್ಕಳೇ ಹಂಗೆ ಅನಿಸುತ್ತೆ, ತುಂಬ ಫಾಸ್ಟ್ ಇದ್ದಾರೆ ಅನಿಸುತ್ತೆ. ಎಲ್ಲರೂ ತಿಳ್ಕೊಂಡಿರ್ತಾರೆ ಇದ್ರ ಬಗ್ಗೆ, ಎಲ್ಲರ ಬಗ್ಗೆ, ಆಟದ ಬಗ್ಗೆ ಎಲ್ಲ. ಓಕೆ ಸರಿ, ರೆಡಿ ಆದ್ವಲ್ಲ. ರೆಡಿ ಆಗಿಬಿಟ್ಟು ನಾವು ಹೋಗ್ತಿರೋದು ನಮ್ಮ ನಾದಿನಿ. ಅವರು ಫೋನ್ ಮಾಡಿ ತುಂಬ ಕರಿತಾಯಿದ್ರು, ಇಲ್ಲೇ 2 ದಿನ ಇದ್ದೋಗಿರಂತೆ, ಬನ್ನಿರಿ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ದಕ್ಕೆ ನಾವು ಸೀನಣ್ಣವ್ರ ಮನೆ ಹತ್ರ ಇದ್ದೀವಿ, ನೀವು ಅಲ್ಲಿಗೆ ಡೈರೆಕ್ಟಾಗಿ ಬಂದುಬಿಡಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಸೀನಣ್ಣವ್ರಿಗೆ ಫೋನ್ ಮಾಡಿ, ನಾನು ಆಗಲೇ 4 years ಬ್ಯಾಕ್ ಅವ್ರ ಮನೆ ಹತ್ರ ಹೋಗಿದ್ದಿದ್ದು. ನನಗೆ ದಾರಿ ಎಲ್ಲ ಕನ್ಫ್ಯೂಸ್ ಆಗ್ತಿತ್ತು. ತಿರ್ಗಿ ಆಮೇಲೆ ಫೋನ್ ಮಾಡಿಕೊಂಡು ಬಂದ್ವಿ ನಾವು. ಅವರು ಸೀನಣ್ಣವ್ರಿಗೆ ಅಂದರೆ ಮುಯ್ಯಾಳ್ಗು ಅಂದರೆ ಇವ್ರ ಮನೇಲಿ ಏನು ಕೆಲಸ ಇದ್ರು ಅವ್ರು ಬರ್ತಾರೆ, ಅವ್ರ ಮನೆಗೆ ಏನು ಕೆಲಸ ಇದ್ರು ಇವ್ರು ಬಂದು ಮಾಡ್ತಾರೆ, ಆ ಥರ ಇವರು. ಹಂಗಾಗಿ ಇವರು ಕಡಲೆಕಾಯಿ ಏನೋ ಬಿಡಿಸ್ತಾಯಿದ್ರು. ಆಮೇಲೆ ಕಡಲೆಕಾಯಿ ಎಲ್ಲ ತಿನ್ನಿ ನೀವು ಅಂತೆಲ್ಲ ಹೇಳಿದ್ರು. ಅದು ಈರುಳ್ಳಿ ಎಲ್ಲ ಅವ್ರದ್ದೇ ಅಂತೆ. ಆಮೇಲೆ ನೀವೊಂದು 2 ಮೂಟೆ ಹಾಕೊಂಡು ಹೋಗಿ ಅಂತೆಲ್ಲ ಹೇಳಿದ್ರು. ನಾವು ಗಾಡಿ ತಂದಿಲ್ಲ, ಇನ್ನೆಲ್ಲ ಹಾಕೊಂಡು ಹೋಗೋಣ, ಈ ಗಾಡೀಲಿ ನಾವು 3 ಜನ ಹೋಗೋದೇ ಕಷ್ಟ ಅಂತೆಲ್ಲ ಮಾತಾಡ್ಕೊಂಡು ನಗಾಡ್ತಾ ಇದ್ವಿ.
ಆಮೇಲೆ ಅದು ಕುರಿ ಎಲ್ಲ ಅವೆಲ್ಲ ಅದು ಅವ್ರದ್ದೇ ಕುರಿ ಎಲ್ಲ. ಅವರು ಮಕ್ಕಳು ಸೀನಣ್ಣ ಅವ್ರಿಗೆ ಮಕ್ಕಳು ಇವನು ಮತ್ತು ಇನ್ನೊಬ್ಬನು ಬರ್ತಾನೆ, ಅವನು ಇಬ್ಬರು ಮಕ್ಕಳು ಗಂಡು ಮಕ್ಕಳು. ಹಾಗೆ ಅವರು ಪಾಪ ನಾವು ಹೋಗಿದ್ದಕ್ಕೆ ಇವರು ನೋಡಿ ಅವ್ರ ಮಗ ಇನ್ನೊಬ್ಬನು, ಇಬ್ಬರು ಮಕ್ಕಳು ಅವ್ರಿಗೆ. ನಾವು ಹೋಗಿದ್ದಕ್ಕೆ ಪಾಪ ಅವರು ಅಂತ ಎತ್ತೆ ಇಟ್ಬಿಟ್ರು, ಬಿಡಿ ಅಕ್ಕ ಇರಲಿ ಪರವಾಗಿಲ್ಲ ನೀವು ಬಂದಿದ್ದೀರಾ ಅಂತ. ಇಲ್ಲ ಅಣ್ಣ ಬಿಡಿಸ್ಕೊಳ್ಳಿ ಅಂತ ಹೇಳಿದ್ರು, ಕೇಳಲಿಲ್ಲ. ನಾವು ಹೋಗಿದ ತಕ್ಷಣ ಆಯಿತು ಬಿಡಕ್ಕ ಇನ್ನೇನು ಆಲ್ರೆಡಿ 6 ಗಂಟೆ ಆಯಿತು ಅಂತ ಹೇಳ್ಬಿಟ್ಟು ಎತ್ತಿಟ್ರು. ಆಮೇಲೆ ನಾವು ಹೊರಟ್ವಿ, ಹೋಗೋಣ ನಡೀರಿ ಅಂತ ಹೇಳ್ಬಿಟ್ಟು ನಮ್ಮ ನಾದಿನಿ ಮನೆಗೆ ಹೊರಟ್ರೆ, ಇಲ್ಲ ಇರಿ ಅಕ್ಕ ಏನು ಹೋಗಬೇಡಿ, ಒಂದು ಸ್ವಲ್ಪ ಹೊತ್ತು ಇಲ್ಲೇ ನಮ್ಮನೇಲೇ ಇರಿ, ಮತ್ತು ನಾಟಿ ಕೋಳಿ ಎಲ್ಲ ಮೇಯಿಸಿದ್ದೀವಿ, ನಾಟಿ ಕೋಳಿ ಕುಯ್ತೀವಿ, ಅದು ಊಟ ಮಾಡ್ಕೊಂಡು ಹೋಗಿರಂತೆ ಇರ್ರಿ ಅಂತ ಅಂದ್ರಪ್ಪ. ನನ್ನ ಮಗ ಅದೇ ಆಟ ಹಿಡಿದ್ಬಿಟ್ಟು, ಅವ್ನಿಗೆ ಹೇಳಿದ್ನಲ್ಲ ಚಿಕನ್ ಮಟನ್ ಅಂದರೆ ಅವ್ನಿಗೆ ತುಂಬ ಫೇವ್ರೇಟು. ಇನ್ನೂ ಒಂದು ದಿನ ಆಗಿಲ್ವಲ್ಲ ತಿಂದು ಆಗಲೇ ಹಿಂಗೆ ಮಾಡ್ತೀಯ ಅಂದರು, ಕೇಳಲಿಲ್ಲ. ಅವರು ಕೂಡ ಇಲ್ಲಕ್ಕ ಇರ್ರಿ ಅಪರೂಪಕ್ಕೆ ಬಂದಿದ್ದೀರಾ, ಎಷ್ಟೊತ್ತಕ್ಕ ನಾವೆಲ್ಲ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ಸರಿ ಅಣ್ಣ ನೀವು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಅಂತೆಲ್ಲ ಮಾತಾಡ್ಕೊಂಡು ಕೂತಿದ್ವಿ. ಅಕ್ಕ ನಮ್ದು ಇಲ್ಲೇ ತೋಟ ಇದೆ ಪಕ್ಕದಲ್ಲೇ, ಹೋಗಿ ನೋಡ್ಕೊಂಬನ್ನಿ ಅಂತೆಲ್ಲ ಹೇಳಿದ್ರು. ಅವರು ಕೂಡ ತುಂಬ ಕಷ್ಟ ಅಂದರೆ ತುಂಬ ಕಷ್ಟ ಬೀಳ್ತಾರೆ. ಅಕ್ಕನೂ ಕೂಡ ಮೇಕೆ ಎಲ್ಲ ಮೇಯಿಸ್ಕೊಂಬರ್ತಾರೆ. ಇದು ನೋಡಿ ಅವ್ರದ್ದೇ ಹೊಲ, ಅದೆಲ್ಲ ಉತ್ತಿ ಎಲ್ಲ ರೆಡಿ ಮಾಡಿದಾರಂತೆ ನೋಡಿ. ಒಂದು ಸ್ವಲ್ಪನೂ ಕಳೆ ಇಲ್ಲ, ಒಂದು ಅಂದರೆ ಇದರಲ್ಲೆಲ್ಲ ತುಂಬ ಕಲ್ಲೆಲ್ಲ ಇದ್ವಂತೆ, ಅದೆಲ್ಲ ತೆಗೆದಾಕಿ ನೀಟಾಗಿ ಉತ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದಾರೆ. ಈ ತೋಟ ಕಾಣಿಸ್ತಿದೆಯಲ್ಲ ಇದು ಕೂಡ ಸೀನಣ್ಣರದೇ. ಒಳಗಡೆ ಹೋಗಿ ಎಲ್ಲ ನೋಡ್ಕೊಂಬಂದ್ವಿ. ಹಾಗೆ ಸ್ವಲ್ಪ ಅಂದರೆ ಚಿಕನ್ ಅಂತ ಹೇಳಿದ್ರಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ವಿಳೆದೆಲೆ ಇತ್ತು, ಹಾಗೆ ಸ್ವಲ್ಪ ವಿಳೆದೆಲೆ ಎಲ್ಲ ಕಿತ್ಕೊಂಡು ಹಾಗೆ ಇದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ, ಅಂದರೆ ತುಂಬ ದಪ್ಪ ದಪ್ಪ ಇತ್ತು ಅದು ತೆಂಗಿ ಅಡಿಕೆ ಮರ ಎಲ್ಲ ನೋಡ್ಕೊಂಡು ಬಂದ್ವಿ. ಆಮೇಲೆ ನಾವು ಬರೋಷ್ಟೊತ್ತಿಗೆ ನೋಡಿ ಆಲ್ರೆಡಿ ನೀರೆಲ್ಲ ಇಟ್ಬಿಟ್ಟು ಕಾಯಿಸ್ತಾ ಕೂತ್ಕೊಂಡಿದ್ರು. ಆಮೇಲೆ ನಮ್ಮ ಮನೆಯವರು ನಾನು ಅದೇ ಅಮ್ಮನ ಕರ್ಕೊಂಬರ್ತೀನಿ ಹೋಗಿ ಅಂತೆಲ್ಲ ಹೇಳಿದ್ರು. ಇವರು ಕೂಡ ಬಲವಂತ ಮಾಡಿದ್ರು, ಹೋಗೋಣ ಅಮ್ಮನ ಕರ್ಕೊಂಬ, ಅವರು ಇನ್ನೇನು ಊರಲ್ಲಿ ಒಬ್ಬರೇ ಇರ್ತಾರೆ ಅಂತೇಳಿ ಹೇಳಿದ್ದಕ್ಕೆ ಸರಿ ಆಯಿತು ರೀ ನಾನು ಹೋಗಿ ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಊರಿಗೆ ಹೋದರು. ಅಲ್ಲಿಂದ ಅಲ್ಲಿಗೆ ಬರೀ 20 ನಿಮಿಷ ಅಷ್ಟೇ ನಮ್ಮ ನಾದಿನಿ ಮನೆಯಿಂದ ನಮ್ಮ ಅತ್ತೆ ಮನೆಗೆ. ಆಯಿತು ಅಂತ ಹೇಳ್ಬಿಟ್ಟು ಅವ್ರು ಕರ್ಕೊಂಬರೋಕ್ಕೆ ಅಂತ ಹೋದರು. ಇವರು ಇಲ್ಲಿ ಒಂದು ಕಡೆ ನೀರು ಅದೇ ಕೋಳಿ ಎಲ್ಲ ಇವರೇ ಕುಯ್ತೀವಿ, ನಾವೇ ಇಲ್ಲೇ ಕುಯ್ಯೋಣ ಅಂತ ಹೇಳ್ಬಿಟ್ಟು ನೀರೆಲ್ಲ ಇಟ್ಟರು, ಅದು ಕೋಳಿ ಎಲ್ಲ ಹಿಂಗೆ ಅದ್ದಿ ತೆಗೆಯೋದಕ್ಕೆ. ಅಷ್ಟೊತ್ತಿಗೆ ಅವರು ಪಾಪ ಹೋಗಿದ್ರಲ್ಲ, ಕೈ ಕಾಲೆಲ್ಲ ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ರು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅವ್ರದ್ದೇ ಕೋಳಿ ಇತ್ತಲ್ಲ ನೋಡಿ, ಎಲ್ಲ ಕೋಳಿನೆಲ್ಲ ಎಷ್ಟು ಫಾಸ್ಟಾಗಿ ಮಾಡಿದ್ರು ಅಂದರೆ ಅಷ್ಟಿಷ್ಟು ಬೇಗ ಬೇಗ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾಯಿದ್ರು ಅಣ್ಣ. ಆ ಕಡೆ 3 ಜನ ಇದ್ರಲ್ಲ ನಮ್ಮ ನಾದಿನಿಯವರು, ಇವರು ರಾಧಕ್ಕ, ಸೀನಣ್ಣನ ಹೆಂಡ್ತಿ ರಾಧಕ್ಕ, ಇವರು 3 ಜನ ಸೇರಿಕೊಂಡು ಅವರೆಲ್ಲ ರೆಡಿ ಮಾಡ್ತಾಯಿದ್ರು. ಅಂದರೆ ಚಿಕನ್ ಮಸಾಲೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಇದು ಕೋಳಿ ರಕ್ತ ಎಲ್ಲ ಹಿಡ್ಕೊತಿದ್ರಲ್ಲ, ನಾನು ಯಾಕಕ್ಕ ಕೋಳಿ ರಕ್ತ ಎಲ್ಲ ಹಿಂಗೆ ಹಿಡ್ಕೊತಿದ್ದೀರಾ ಅಂತ ಕೇಳಿದೆ. ಅಕ್ಕ ಇದು ಚೆನ್ನಾಗಿರುತ್ತೆ, ಇದರಿಂದ ಫ್ರೈ ಮಾಡ್ತೀವಿ ನಾವು ಅಂತೆಲ್ಲ ಹೇಳ್ಬಿಟ್ಟು ಒಂದು ಬಟ್ಲಿಗೆ ಹಾಕೊತಾ ಇದ್ರು. ಹೌದೇನಕ್ಕ ನಾವು ಹಂಗೆ ಚೆಲ್ಬಿಡ್ತೀವಿ ಹೊರಗಡೆ ಅಂತೆಲ್ಲ ಹೇಳ್ತಿದ್ದೆ. ಇಲ್ಲ ಅಕ್ಕ ಇದ್ರ ಫ್ರೈ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿದ್ರು. ನೋಡಿ ನನ್ನ ಮಗ ಅವನಿಗೆ ಇಂಥವು ಅಂದರೆ ಭಾಳ ಖುಷಿ. ಅವನು ಕೋಳಿ ಕುಯ್ಯೋದು, ಮಟನು ಚಿಕನ್ ಎಲ್ಲ ಕಟ್ ಮಾಡೋದು ಅದೇನೋ ಗೊತ್ತಿಲ್ಲ, ಇವನಿಗೂ ಅದೇ ಥರನೇ ಇದೆಲ್ಲ ಇಷ್ಟ ಬಿದ್ದುಬಿಟ್ಟೆ ಮಾಡ್ತಾನೆ. ಎಲ್ಲ ಬೇಡ ಬಾರೋ ದೂರ ಇರು ಅಂದರು ಇರೋಂಗಿಲ್ಲ, ನಾನೇ ಕುಯ್ತೀನಿ ಅಂತ ಹೇಳ್ಬಿಟ್ಟು ಚಾಕು ತಗೊಂಡು ಕುಯ್ಯೋದು ಅದೆಲ್ಲ ಮಾಡ್ತಿದ್ದ. ಅವರು ನಿನಗೆ ಭಾಳ ಧೈರ್ಯ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ರು. ಆಮೇಲೆ ಕೋಳಿ ಅಲ್ಲೇ ಬೇಗ ಬೇಗ ಕುಯ್ದುಬಿಟ್ಟು 2 ಕೋಳಿ ಕುಯ್ದರು. ಅದು ಭಾಳ ದಿನ ಆಗಿದೆ ಅಕ್ಕ, ಅಂದರೆ ಭಾಳ ಒಂದು ವರ್ಷದಿಂದ ಮೇಯಿಸ್ತಾ ಇದ್ದೀವಿ, ಚೆನ್ನಾಗಿರುತ್ತೆ ಹೇಳಿ ಅಂತೆಲ್ಲ ಹೇಳಿದ್ರು. ನಾವು ಮಾರ್ತೀರಾ ಅಂತೆಲ್ಲ ಕೇಳಿದ್ವಿ. ಇಲ್ಲಕ್ಕ ಏನು ಮಾರೋದಿಲ್ಲ, ನಮಗೆ ಆಗ್ತವೆ, ಯಾರಾದರೂ ನೆಂಟರು ಬಂದರೆ ಸಾಕು ಹಿಡ್ಕೊಂಡು ಕುಯ್ಯೋಕೆ ಇಲ್ಲೇ ಆಗುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ಬೇಗ ಬೇಗ ನೋಡಿ ಎಲ್ಲ ಅವರೇ ಎಲ್ಲ ಕ್ಲೀನ್ ಮಾಡಿ ಬೇಗ ಬೇಗ ಕೊಡ್ತಿದ್ರು. ಅದ್ರ ಜೊತೆಲಿ ನನ್ನ ಮಗ ಕೂಡ ಸೇರ್ಕೊಂಡ್ಬಿಟ್ಟ, ನಾನು ಮಾಡ್ತೀನಿ ಅಂತ ಹೇಳಿದ್ರು ಕೇಳ್ತಿಲ್ಲ, ಬಿಡಪ್ಪ ಅಂತ ಹೇಳಿದ್ರು ಹಾಗೆ ಮಾಡ್ತಿದ್ದಾರೆ. ಪಾಪ ಅಲ್ಲಿ ಕರೆಂಟು ಒಂದಿನ ಬಿಟ್ಟು ಒಂದಿನ ಬರುತ್ತಂತೆ, ಒಂದಿನ ಕರೆಂಟ್ ಇದ್ದರೆ ನೆಕ್ಸ್ಟ್ ಡೇ ಕರೆಂಟ್ ಇರೋದಿಲ್ಲ. ಅವತ್ತು ನಾವು ಹೋಗಿದ್ದ ದಿನ ಕರೆಂಟು ಆ ಕಡೆ ಏನೋ ಕೊಟ್ಟಿರಲಿಲ್ವಂತೆ, ಅದು ನಿರಂತರ ಜ್ಯೋತಿ ಅಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಅವತ್ತು ಪಾಪ ಬ್ಯಾಟ್ರಿಲೇ ಈ ಥರ ಎಲ್ಲ ಹಾಕ್ಕೊಂಡು ಮಾಡ್ತಾಯಿದ್ವಿ, ಬೇಜಾರಾಯಿತು ನನಗೂ ಕೂಡ. ಅದು ಲೈನ್ ಇನ್ನೂ ಎಳೆಸ್ಕೊಂಡಿಲ್ಲಕ್ಕ, ಅದು ನಿರಂತರ ಜ್ಯೋತಿದು ಎಳೆಸ್ಕೊಳ್ಬೇಕು ಅಂತ ಅಣ್ಣ ಹೇಳಿದ್ರು ನಮಗೆ. ಒಂದು ಚಾರ್ಜರ್ ಲೈಟ್ ಮಾತ್ರ ಹಾಕ್ಕೊಂಡಿದ್ರು. ಅದು ಆ ಕಡೆ ಅವರು ಅಂದರೆ ಗುಡ್ಲಿದೆ, ಅವರು ಇನ್ನೂ ಗುಡ್ಲು ಕಟ್ಕೊಂಡಿದ್ದಾರೆ. ಮನೆಯೆಲ್ಲ ಕಟ್ಟೋದಕ್ಕೆಲ್ಲ ಆಲ್ರೆಡಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಆದರೆ ಇನ್ನೂ ಕಟ್ಟಿಲ್ಲ. 2 ಕಡೆ ತೋಟ ಮಾಡಿದ್ದೀವಿ ಅಕ್ಕ, ಇದು ಮೇಕೆ ಕುರಿ ದನ ಅಂತ ಹೇಳ್ಬಿಟ್ಟು ಅದರಲ್ಲೇ ಇದು ಕಳೀತಾ ಇದ್ದೀವಿ, ಕಟ್ಟಿಸ್ಬೇಕು, ಇನ್ನೊಂದು ವರ್ಷದೊಳಗಡೆ ಮನೆ ಕಟ್ಸೋದಕ್ಕೆ ಹಿಡಿತೀವಕ್ಕ ಅಂತೆಲ್ಲ ಹೇಳಿದ್ರು. ಟೈಮ್ ಇಲ್ಲ ನಮಗೂ ಕೂಡ ಅಂತೆಲ್ಲ ಹೇಳ್ತಾಯಿದ್ರು ಸೀನಣ್ಣ. ಸರಿ ಅಣ್ಣ ನಿಧಾನಕ್ಕೆ ಕಟ್ಟಿಸ್ಕೊಳ್ಳಿ ಪರವಾಗಿಲ್ಲ, ಫಸ್ಟು ಎಲ್ಲ ತೋಟ ಎಲ್ಲ ಚೆನ್ನಾಗೆ ಮಾಡಿದ್ದೀರಲ್ಲ
ಬಿಡಿ ಅಂತೆಲ್ಲ ನಾವು ಹೇಳಿದ್ವಿ. ಆಮೇಲೆ ಒಂದೇ ಒಂದು ಲೈಟ್ ಇತ್ತಷ್ಟೇ, ಇದು ಚಾರ್ಜರ್ ಲೈಟ್ ಹಾಕ್ಕೊಂಡೆ ಮಾಡ್ತಿದ್ದಾರೆ. ನನ್ನ ಮಗನಿಗೆ ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ಅಣ್ಣ ಇದ್ಬಿಟ್ಟು ಮಾಡಲಿ ಬಿಡಕ್ಕ ಪಾಪ ಅವ್ನಿಗೆ ಇಷ್ಟ, ಮಾಡಿದ್ರೆ ಮಾಡ್ತಾನೆ ಅಂತೆಲ್ಲ ಹೇಳಿದ್ರು. ನಾವು ಕೂಡ ಎಲ್ಲರೂ ನಗ್ತಾಯಿದ್ರು ಅವ್ನು ಮಾಡೋದೆಲ್ಲ ನೋಡ್ಬಿಟ್ಟು. ಅವನು ಕೋಳಿ ತಿರ್ವಾಕೋದು ಕೇಳ್ತೀರಾ, ಅವಣ್ಣಂಗೆ ಹೇಳ್ತಿದ್ದಾನೆ, ನೀವು ಮುಟ್ಬೇಡಿ ಅಣ್ಣ ಅಂಕಲ್ ನಾನೇ ಎಲ್ಲ ಮಾಡ್ತೀನಿ ದೊಡ್ಡಪ್ಪ ಅಂತೆಲ್ಲ ಹೇಳ್ತಿದ್ದಾನೆ ಅವನು. ಆಯಿತು ಮಾಡಪ್ಪ ನೀನೇ ಅಂತ ಹೇಳ್ಬಿಟ್ಟು ನೋಡಿ ಅವ್ರಿಗೆ ಬಿಟ್ಟಿದ್ದಾರೆ. ಅವರು ಅಂದರೆ ಬಿಟ್ಟಿರೋದು ಕೇಳ್ತಾಯಿದ್ರು. ಇವನೇ ಎಲ್ಲ ಆ ಥರ ಆಡ್ತಾ ಇದ್ದವನು, ಏನಾದರೂ ಆಗಲಿ ಹಿಂಗೆ ಮಾಡ್ತಿರ್ತಾನೆ. ನಮಗೆ ಇವನು ಹಿಂಗೆಲ್ಲ ಆಡೋದೇ ನೋಡಿ ಖುಷಿ ಆಗ್ತೈತೆ. ನಾವು ಇಷ್ಟು ಚಿಕ್ಕ ವಯಸ್ಸಲ್ಲಿ ನಾವು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ನಮಗೇನು ಗೊತ್ತೇ ಇರಲಿಲ್ಲ. ಇವನು ಸಖತ್ತು ಒಂಥರ ಟ್ಯಾಲೆಂಟ್ ನಮ್ಮ ಮನೇಲಿ. ಟ್ಯಾಲೆಂಟು ಅಷ್ಟೇ, ಮತ್ತು ತೀಟೆ ಮಾಡೋದ್ರಲ್ಲೂ ನಂಬರ್ 1 ತೀಟೆ ಅಂತಲೇ ಹೇಳ್ಬೋದು. ಆ ಥರ ನಮ್ಮ ಪಾಪು. ಅವನಿಗೆ ಇಲ್ಲಿಗೆ ಬಂದಿರೋದಕ್ಕೆ ಖುಷಿ ಆಗಿದೆ. ಇನ್ನೊಂದು ಅವನಿಗೆ ಚಿಕನ್ ಮಾಡ್ತಿದ್ದೀವಲ್ಲ ಅದಕ್ಕಿಂತ ಡಬಲ್ ಖುಷಿ ಆಗಿಬಿಟ್ಟಿದೆ. ಏನದು ಎಲ್ಲಿ ಚಿನ್ನಿ ತೋರಿಸು ಮನು, ಎಲ್ಲೋ ನಂದನ. ಇದು ಸೀನಣ್ಣರ ಅದೇ ಇದೇ ಗುಡಿಸ್ಲು ಥರ ಹಾಕ್ಕೊಂಡಿದ್ದಾರೆ. ಇದ್ರೊಳಗಡೆ ಒಂದು ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದಾರೆ, ಆಮೇಲೆ ಒಂದು ಬೀರು ಇಟ್ಕೊಂಡಿದ್ದಾರೆ. ಅವ್ರಿಗೆ ಇಲ್ಲಿ ಸದ್ಯಕ್ಕೆ ಏನು ಯೂಸ್ ಬೇಕೋ ಅದನ್ನು ಮಾತ್ರ ಇಟ್ಕೊಂಡಿದ್ದಾರೆ ಅಷ್ಟೇ. ಮತ್ತು ಇದು ಊರಲ್ಲಿ ಕೂಡ ಇವ್ರದ್ದು ಮನೆ ಇದೆ. ಅಂದರೆ ಆ ಊರಿಗೇನು ಆ ಮನೆಗೇನು ಜಾಸ್ತಿ ಅಂದರೆ ಹೋಗೋದಿಲ್ಲ, ಯಾಕೆಂದರೆ ಇಲ್ಲೇ ಇರ್ತಾರೆ ಬೆಳಗಿಂದ ಸಂಜೆವರೆಗೂ ಇವ್ರು ಇಲ್ಲೇ ಇರ್ತಾರಲ್ಲ. ಸೊ ಹಂಗಾಗ್ಬಿಟ್ಟು ಅವರು ಅಲ್ಲಿಗೇನು ಹೋಗೋದೇ ಇಲ್ವಂತೆ, ಅಲ್ಲಿ ಬೀಗ ಹಾಕ್ಕೊಂಡು ಬಂದಿದ್ದಾರೆ. ಇಲ್ಲಿಗೆ ಏನೇನು ಬೇಕೋ ಅದನ್ನು ಮಾತ್ರ ತೊಗೊಂಡು ಬಂದು ಇಲ್ಲಿ ಇಟ್ಕೊಂಡಿದ್ದಾರೆ. ಮತ್ತು ಅವರು ಊರಿಗೆಲ್ಲ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಅದೇ ಇಲ್ಲೇ ಮನೆ ಕಟ್ಟಿಸ್ತೀವಿ ಅಂತೆಲ್ಲ ಅಣ್ಣ ಹೇಳಿದ್ರು ನಮಗೆ. ಅದೇ ಇಲ್ಲೇ ಕಟ್ಟಿಸ್ಕೊಂಡು ಇಲ್ಲೇ ಇರ್ತೀವಿ ಅಕ್ಕ, ಇಲ್ಲೇ ಚೆನ್ನಾಗಿದೆ, ನಮಗೆ ತೋಟ ಮನೆಗೆಲ್ಲ ಹತ್ರ ಆಗುತ್ತೆ, ತೋಟಕ್ಕೆಲ್ಲ ಹತ್ರ ಆಗುತ್ತೆ, ಅದಕ್ಕೆ ಮನೇನೂ ಇಲ್ಲೇ ಕಟ್ಟಿಸ್ತೀವಿ. ಮತ್ತು ಕುರಿ ಎಲ್ಲ ಮೇಯ್ಸೋದಕ್ಕೆ ಇವ್ರದ್ದು ಭಾಳ ಕುರಿಗಳು ಮೇಕೆ ಎಲ್ಲ ಇದೆಯಲ್ಲ, ಇಲ್ಲೇ ಕಟ್ಟಿಸ್ಕೊಂಡು ಇಲ್ಲೇ ಇರ್ತೀವಿ ಅಂತೆಲ್ಲ ಹೇಳ್ತಾ ಇತ್ತು ಅಣ್ಣ. ಸರಿ ಅಣ್ಣ ಹಾಗೆ ಮಾಡಿ ಅಂತ ಹೇಳಿ ಇದು ಮಾಡಿದ್ವಿ. ಸೊ ಕೋಳಿನೂ ಕೂಡ ಎಲ್ಲ ಅದನ್ನು ಎಲ್ಲ ಚೆನ್ನಾಗಿ ಸೀಸಿದ್ರು ಕೋಳಿ ಎಲ್ಲ. ಆಮೇಲೆ ಕಟ್ ಮಾಡೋದು ಕೂಡ ಅವನು ಬೇಡ ಅಂದರೂ ಕೇಳ್ತಿಲ್ಲ. ಅದಕ್ಕೆ ಅವ್ರ ಮಗನೂ ಕೂಡ ಮಾಡ್ಬಿಡ ನೀನೇ ಅಂತ ಹೇಳ್ತಿದ್ದಾರೆ. ಅದನ್ನು ಕೋಳಿ ಕಾಲೆಲ್ಲ ಕೀಳೋದು ಎಲ್ಲ ಮಾಡ್ತಿದ್ದಾನೆ. ಅಣ್ಣಂಗೆ ನಾನಕ್ಕ ಇಂಥ ಹುಡುಗನ ನಾನು ನೋಡೇ ಇಲ್ಲಕ್ಕ, ನಮ್ಮ ಮನೆಗೂ ಬರ್ತಾರೆ ಹುಡುಗರೆಲ್ಲ ಸುಮ್ಮನೆ ಸೈಲೆಂಟಾಗಿ ಕೋಳಿ ಕೂತಿದ್ರೆ ಅಷ್ಟು ದೂರ ಕೂತ್ಕೊತಾರೆ. ನಿಮ್ಮ ಮಗ ಏನಕ್ಕ ಅವ್ನಿಗೆ ಹಿಂಗೆ ಬರ್ತಿದ್ದಾನೆ ಅಂತೆಲ್ಲ ಕೇಳ್ತಾಯಿದ್ರು. ಅಣ್ಣ ಅವ್ನಿಗೆ ಚಿಕನ್ನು ಮಟನ್ ಅಂದ್ರೆ ಇಷ್ಟ ಇಲ್ವಾ, ಇಷ್ಟ, ಅದಕ್ಕೆ ಹಿಂಗೆ ಬರ್ತಾನೆ ಅಂತೆಲ್ಲ ಹೇಳ್ತಾ ಇದ್ದೆ ನಾನು. ಉಡ್ಡು ಪಿಚ್ಕೆ ಎಲ್ಲ ಮೊಟ್ಟೆ ಅದು, ಅದೇ ಮೊಟ್ಟೆ ಆಗೋದು ದೊಡ್ಡದು ಎಗ್. ಇವನು ಹಿಂಗೆಲ್ಲ ಮಾಡೋದು ಹಿಂಗೆಲ್ಲ ಆಡೋದು ನೋಡ್ಬಿಟ್ಟು ಅವರೆಲ್ಲ ನಗಾಡ್ತಾಯಿದ್ರು, ನೋಡು ಹೆಂಗೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ಕವಿತಾ ಗಂಡ ಆವಾಗಲೇ ಬಂದಿದ್ದರು. ಅವರು ಕೂಡ ಹೇಳ್ತಿದ್ರು, ಇವನು ಭಾಳ ಆ್ಯಕ್ಟಿವ್ ಇದ್ದಾನೆ ಅಂತ ಹೇಳ್ತಾಯಿದ್ರು ಸಾರಿ. ಆಮೇಲೆ ಕೋಳಿ ಒಂದು ಕಡೆ ಕವಿತಕ್ಕ ಮತ್ತು ರಾಧಕ್ಕ ಇಬ್ಬರೂ ಇದನ್ನು ಅದೇ ಬ್ಲೆಡ್ಡು ಅದನ್ನು ಫ್ರೈ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ಈರುಳ್ಳಿ ಎಲ್ಲ ಹಚ್ಕೊತಾ ಇದ್ರು. ಪಾಪ ಹುಡುಗರು ಬೆಳಗ್ಗೆ ತಿಂದೋಗಿರೋದಂತೆ ಸೀನಣ್ಣನ ಮಕ್ಕಳು, ಅವರು ಕುರಿಗೆ ಹೋಗ್ತಾರಲ್ಲ, ದೂರ ಹೋಗ್ತಿರ್ತಾರೆ ಕುರಿ ಎಲ್ಲ ಹೊಡ್ಕೊಂಡು, ಅವರು ಊಟ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅವರು ಅದಕ್ಕೆ ಫ್ರೈ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಪಾಪ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಅವರು ಊಟ ಮಾಡಿಬಿಡ್ಲಿ, ಆಮೇಲೆ ಬೇಕಾದರೆ ಲೇಟಾಗೆ ಇದು ಕೋಳಿ ಸಾಂಬಾರು ಬೇಕಾದರೆ ನಿಧಾನಕ್ಕೆ ತಿನ್ನಲಿ ಅಂತ ಹೇಳ್ಬಿಟ್ಟು ಅವರೊಂದು ಕಡೆ ಎಲ್ಲ ಮಾಡ್ತಾಯಿದ್ರು. ಇವನು ಕೂಡ ಅವ್ರಿಗೆ ಹೋಗ್ರಿ ನೀವೇನಾರ ಕೆಲಸ ಮಾಡಿರಿ, ನಾನೇ ನೀರು ಎಲ್ಲ ಹಾಕ್ತೀನಿ ನೀವು ಹೋಗಿ ಅಂತ ಹೇಳ್ಬಿಟ್ಟು ಆ ಹುಡುಗರನ್ನ ಅಣ್ಣ ನೀವು ಹೋಗ್ರಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರನೇ ಪೈಪ್ ಇಸ್ಕೊಂಡು ಅವ್ರನ್ನೂ ಕೂಡ ಕಳಿಸ್ಬಿಟ್ಟ, ನಾನೇ ಇದನ್ನೆಲ್ಲ ಮಾಡ್ತೀನಿ ನೀವು ಬರಲೇಬೇಡ್ರಿ ಅಂತೇಳಿ. ಆಮೇಲೆ ಕೋಳಿ ಕುಯ್ಯೋಕ್ಕೆ ಹೋಗ್ತಿದ್ದ, ಒಂದೊಂದೇ ಪಾಡಸ್ನ ತೆಗೆದು ಎಲ್ಲ ತೋರಿಸ್ತಿದ್ದ, ಅಮ್ಮ ಇದು ಕಳ್ಳು ಇದು ಅದು ಅಂತೆಲ್ಲ ಹೇಳಿ ಆ ಥರ ಎಲ್ಲ ಮಾಡ್ತಿದ್ದ. ಸರಿ ಏನಾದರೂ ಮಾಡ್ಕೊ ಅಂತ ಹೇಳ್ಬಿಟ್ಟು ನಾನು ಕೂಡ ಈ ಕಡೆ ಬಂದೆ. ಅಣ್ಣ ಕೋಳಿ ಎಲ್ಲ ಕಟ್ ಮಾಡ್ತಿದ್ರು. ಅಕ್ಕ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಣ್ಣ ಮಾತಾಡಿಸ್ತಾಯಿದ್ರು ಕವಿತಕ್ಕನ ಗಂಡ. ಸರಿ ಅಂತೇಳಿ ಅವ್ರ ಜೊತೆಗೆ ಮಾತಾಡ್ಕೊತಾ ಇದ್ದೆ. ಇದು ನೋಡಿ ಆಲ್ರೆಡಿ ಫ್ರೈ ಮಾಡ್ತಾ ಇದ್ದಾರೆ, ಅದೇ ಬ್ಲೆಡ್ದು ಫ್ರೈ. ಇದು ಚೆನ್ನಾಗಿರುತ್ತಂತೆ ಹೇಳುತ್ತಕ್ಕ, ಅಕ್ಕ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ನಾಟಿ ಕೋಳಿದಲ್ವಾ ಅಂತೆಲ್ಲ ಹೇಳ್ತಾಯಿದ್ರು. ಯಪ್ಪ
ಆ ಕೋಳಿ ಕಟ್ ಮಾಡಿ ಪೀಸ್ ಮಾಡೋವರೆಗೂ ಅದನ್ನು ಬಿಡ್ತಾನೆ ಇರಲಿಲ್ಲ. ಸರಿ ಅಕ್ಕ ಕರಿತಾ ಇದ್ದಾರೆ, ಬಾರಪ್ಪ ಫಸ್ಟು ನೀನು ಇಲ್ಲಿ ಊಟ ಮಾಡ್ಕೊಂಡು ಕೂತ್ಕೊಂಡು ಬಾ ಇಲ್ಲಿ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ ಫ್ರೈ, ಬ್ಲೆಡ್ ಫ್ರೈ ಅಂತೆ. ಖಂಡಿತ ನಾವೇನು ತಿನ್ನೋದಿಲ್ಲ, ಆದರೆ ಮಾಡೋದೆಲ್ಲ ನೋಡ್ತೀವಿ. ಮುಂಚೆಯಿಂದನೂ ಅಷ್ಟೇ ನಾವೆಲ್ಲ ಮಾಡಿಕೊಡ್ತೀವಿ. ನಾವು ತಿಂದಿಲ್ಲ ಅಂದರೂ ಪರವಾಗಿಲ್ಲ, ಯಾರು ತಿಂತಾರೋ ಅವ್ರಿಗೆಲ್ಲ ನಾನು ಮಾಡಿಕೊಡ್ತೀನಿ. ನನಗಿಷ್ಟ ಆ ಥರ ಮಾಡಿಕೊಡೋದು. ಅವರು ಚೆನ್ನಾಗಿದೆ ಅಂತ ಹೇಳಿದ್ರೆ ನಂಗೆ ಇನ್ನೂ ಖುಷಿ, ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋ ಥರ ಆಸೆ ಆಗುತ್ತೆ. ನನ್ನ ಮಗನ ಇಲ್ಲೆಲ್ಲ ತೀಟೆ ಮಾಡ್ತಾನೆ ಅಂತಲೇ ಅವರು ಅನ್ನ ಹಾಕ್ಬಿಟ್ಟು ಕುಂಡ್ರಿಸ್ಬಿಟ್ರು, ಊಟ ಮಾಡೋ ನೀನು ಅಂತೇಳಿ ಕೂತ್ಕೋ ಅಂತ ಹೇಳ್ಬಿಟ್ಟು. ಅವರು ಕೂಡ ಪಾಪ ಸೀನಣ್ಣನ ಮಕ್ಕಳು ಊಟ ಮಾಡ್ತಿದ್ದಾರೆ. ಅವರು ಅದೇ ಹೇಳಿದ್ನಲ್ಲ ಬೆಳಗ್ಗೆ ತಿಂದೋಗಿರೋದು ಅಂತ, ಅವರು ಕೂಡ ಮಾಡ್ತಾಯಿದ್ರು. ನೋಡಿ ಚಿಕನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದಕ್ಕಿನ್ನ ಅರಿಶಿನ ಪುಡಿ ಏನೂ ಹಾಕಿರಲಿಲ್ಲ, ಅಕ್ಕ ಬೇಯಕ್ಕಿಟ್ಟಿದ್ರು, ಉಪ್ಪೊಂದು ಹಾಕಿದ್ರೆ ಅಷ್ಟೇ. ಆಮೇಲೆ ಅರಿಶಿನ ಹಾಕಿ ಸ್ವಲ್ಪ ತಾಗೆ ನೀರು ಬಿಟ್ಟರೆ ಚೆನ್ನಾಗಿರುತ್ತಕ್ಕ ಅಂತೆಲ್ಲ ಹೇಳ್ತಿದ್ರು. ಅವರು ಕೂಡ ಚೆನ್ನಾಗಿ ಮಾಡ್ತಾರೆ ರಾಧಕ್ಕ ಅಡುಗೆ. ನಮ್ಮ ನಾದಿನಿ ಕವಿತಾ ಅವ್ರ ಥರನೇ ಇವರು ಕೂಡ ತುಂಬ ಟೇಸ್ಟಾಗಿ ಮಾಡ್ತಾರೆ ಅಂತ ಅವರು ಹೇಳ್ತಿದ್ರು. ಅದು ಅಂದರೆ ಅರಿಶಿನ ಪುಡಿಯೆಲ್ಲ ಹಾಕಿ ಸ್ವಲ್ಪ ಹೊತ್ತು ಬೇಯಕ್ಕೆ ಹಾಕಿಟ್ಟು ಮಸಾಲೆ ರುಬ್ಸೋದಕ್ಕೆ ಪಾಪ ಅರ್ಚನವ್ರ ಮನೆಗೆ ಹೋಗಿ ಗಾಡೀಲಿ ಹೋಗಿ ರುಬ್ಬಿಸ್ಕೊಂಬಂದು ಮತ್ತೆ ಹಾಕ್ತಿದ್ದಾರೆ. ಯಾಕೆಂದರೆ ಅದೇ ಕರೆಂಟ್ ಇಲ್ಲ ಅಂತ ಹೇಳಿದ್ನಲ್ಲ, ಹಂಗಾಗಿ ಗಾಡಿ ಇದೆಯಲ್ಲ ಅಲ್ಲಿಂದ ಅಲ್ಲಿಗೊಂದು 5 ನಿಮಿಷ ಅಷ್ಟೇ ಗಾಡೀಲಿ ಹೋಗಿ ಪಾಪ ರುಬ್ಬಿಸ್ಕೊಂಡು ತೊಗೊಂಬಂದರು. ಅರ್ಚನಾ ಮನೆ ಹತ್ರ ಇದ್ದಾಳೆ, ಅವಳೇ ಎಲ್ಲ ಹಾಕ್ಕೊಟ್ಲಾಕ ಮಿಕ್ಸಿಗೆ ಅಂತೆಲ್ಲ ಹೇಳಿದ್ರು. ನನಗೆ ಸಾಂಬಾರು ಮಾಡಿದ್ಲು, ನುಗ್ಗೆ ಸೊಪ್ಪಿನ ಸಾಂಬಾರು, ಅದನ್ನು ಕಳಿಸಿದ್ಲು. ಅತ್ತೆಗೆ ಇದು ಮುದ್ದೆ ಮಾಡ್ತಿರಲ್ಲ ಮುದ್ದೆಗೆ ಇಟ್ಕೊಡಿ ಅಂತ ಹೇಳ್ಬಿಟ್ಟು ನನಗೆ ಅವಳೇ ಸಾಂಬಾರು ಕಳಿಸಿದ್ಲು. ಇಲ್ಲಿ ಕವಿತಕ್ಕ ಏನಾದರೂ ಮಾಡ್ತೀನಿ ಅಂದರು. ಇಲ್ಲಕ್ಕ ಬೇಡ ಅರ್ಚನಾ ಕಳಿಸ್ತಾಳಂತೆ ಅಂತೆಲ್ಲ ಹೇಳಿದೆ. ಆಯಿತು ಬಿಡು ಅಂತ ಹೇಳ್ಬಿಟ್ಟು, ಮುದ್ದೆ ಮಾಡ್ತೀವಕ್ಕ ಬಿಸಿದು ಊಟ ಮಾಡಿ ಅಂದರು. ಆಲ್ರೆಡಿ ಚಿಕನ್ ಬೆಂದಿದೆ. ಅವರು ಒಂದೊಂದು ಪೀಸ್ ಹಾಕ್ಕೊಂಡು ಟೇಸ್ಟ್ ಮಾಡ್ತಿದ್ರು, ಚೆನ್ನಾಗಿದೆ ಅಂತೆಲ್ಲ ಮಾತಾಡ್ತಿದ್ರು. ಚೆನ್ನಾಗಾಗಿದೆ, ಬೆಂದಿದೆ ಬಿಡಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಮುದ್ದೆಗಿಡೋಣ ಅಂದರೆ ರೈಸು ಮಧ್ಯಾಹ್ನ ಮಾಡಿದ್ರಂತೆ ಅವರು ರಾಧಾ, ಅದೇ ನಮ್ಮ ನಾದಿನಿ ಅವ್ರಿಗೆ. ಅವ್ರು ಊಟ ಮಾಡಿಲ್ಲಕ್ಕ, ರೈಸ್ ಎಲ್ಲ ಹಂಗೆ ಇದೆ, ಮುದ್ದೆ ಒಂದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮುದ್ದೆಗಿಟ್ರು. ಆಮೇಲೆ ಮುದ್ದೆ ಇನ್ನೇನು ಎಷ್ಟೊತ್ತು ಒಲೆ ಮೇಲೆ ತುಂಬ ಬೇಗ ಫಾಸ್ಟಾಗಿ ಆಗುತ್ತೆ ಅಡುಗೆ. ನಾವು ಗ್ಯಾಸಲ್ಲಿ ಮಾಡಿದ್ರು ಇಷ್ಟು ಬೇಗ ಆಗೋದಿಲ್ಲ. ಅದು ನಾಟಿ ಕೋಳಿ ಬೇಯಷ್ಟೊತ್ತಿಗೆ ಎಷ್ಟೊತ್ತಾಗೋದು ಗ್ಯಾಸಲ್ಲಿ. ಅದು ಕುಕ್ಕರಲ್ಲಿ ಕೂಗಿಸ್ತಿದ್ವಿ ಒಂದು 10 ವಿಸೆಲ್, ಒಂದು 8 ವಿಸೆಲ್ಲು. ಆದರೆ ಇಲ್ಲಿ ಬೇಗ ಎಷ್ಟು ಬೇಗ ಬೆಂದೋಯ್ತು. ಹಾಗೆ ಮುದ್ದೆನೂ ಕೂಡ ಎಲ್ಲ ರೆಡಿ ಆಯಿತು. ಆಮೇಲೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಬೇಕು ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ರು. ನನ್ನ ಮಗ ಇದು ಮುದ್ದೆ ಬೇಡ ನನಗೆ ಅನ್ನ ಇಡಿ ಅಂತ ಹೇಳ್ಬಿಟ್ಟು ಅವನು ಅಂದರೆ ಆವಾಗಲೇ ಫ್ರೈ ಅವನು ಸ್ವಲ್ಪನೇ ತಿಂದಿದ್ದು. ನಾನೇ ಸ್ವಲ್ಪ ತಿನ್ನಪ್ಪ, ಆಮೇಲೆ ಚಿಕನ್ ಸಾಂಬಾರಲ್ಲಿ ಊಟ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದಕ್ಕೆ ಅವನು ಎತ್ತಿಟ್ಬಿಟ್ಟ. ಮುದ್ದೆ ಎಲ್ಲ ರೆಡಿ ಆಯಿತು. ಅದು ಅಡಿಕೆ ಪಟ್ಟೆ ನಾವು ನೀರಲ್ಲಿ ಹಾಕಿ ನೆನೆಸಿಡೋದು ಮರೆತುಬಿಟ್ವಿ ಪಾಪ. ಆಮೇಲೆ ಅದು ಮತ್ತೆ ಕುಯ್ದುಬಿಟ್ರೆ ಒಡೆದೋಗ್ಬಿಡುತ್ತೆ ಅಂತೇಳ್ಬಿಟ್ಟು ಅವರು ಹಂಗೆ ಪರವಾಗಿಲ್ಲ ಬಿಡಿ ದೊಡ್ಡದಾಗೆ ಇರಲಿ ಅಂತೇಳ್ಬಿಟ್ಟು ಹಂಗೆ ಎಲ್ಲರೂ ಎಲೆ ಎಲ್ಲ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ ಊಟ ಮಾಡೋದಕ್ಕೆ. ಚೆನ್ನಾಯ್ತ ಮನು, ಹೆಂಗೈತೆ? ಹಾಂ, ಚಿಕನ್ ಮಟನ್ ಮಾಡಿದ್ರೆ ಅಮೃತ ಅಕ್ಕ, ಬೇರೆ ಏನು ಮಾಡಿದ್ರೆ ಅವ್ನಿಗೆ ಅಮೃತ ಅಲ್ಲ. ನೋಡಿ ಅಮೃತ ಅಂತ ಹೇಳ್ತಾನೆ ಅವನೇನು ಅವ್ನ ಲ್ಯಾಂಗ್ವೇಜೇ ಚೆನ್ನಾಗಿರುತ್ತೆ ಕೇಳೋದಕ್ಕೆ. ನಾವು ಹೇಳೋದಕ್ಕಿಂತ ಅವನೇ ಚೆನ್ನಾಗಿ ಹೇಳ್ತಾರೆ. ಅಮೃತ ಅಂತ ಎಷ್ಟು ಚೆನ್ನಾಗಿ ಹೇಳ್ತಿರ್ತೈತೋ ಹಂಗೆ ಅಷ್ಟು ಇಷ್ಟಪಡ್ತೈತೆ. ಅದೇನೋ ಗೊತ್ತಿಲ್ಲ ಚಿಕನ್ ಮಟನ್ ಅಮ್ಮ ಅಂತ. ಇಲ್ಲೂ ಹಂಗೆ ಯಾವಾಗಲೂ ಕೇಳ್ತಿರ್ತಾರೆ. ನಾವು ಪೂಜೆ ಗೀಜೆ ಅಂದ್ಕೊಂಡು ಪಾಪ ವಾರ ಅಂತ ಹೇಳ್ಬಿಟ್ಟು ಅಂದರೆ ಸಂಡೇ ಟೈಮ್ ಮಾತ್ರ ಮಾಡಿಕೊಡ್ತೀನಿ. ಅವನು ಬೇರೆ ದಿನವೂ ಕೇಳ್ತಾನೆ. ಅದು ಸಾಂಬಾರಿದ್ರೂ ಕೂಡ ಇರಲಿ ಅಂತ ಹೇಳ್ತಿರ್ತಾನೆ. ಆದರೆ ನಾನೇ ವಾರ ಬೇಡ ಬಿಡಪ್ಪ ಅಂತ ಹೇಳಿ ಚೆಲ್ಲಾಕ್ತೀನಿ. ಎಷ್ಟು ದಿನ ಇಟ್ಕೊಳಕ್ಕಾಗುತ್ತೆ, ನನಗೂ ಅದು ಏನೋ ಅದಿದ್ರೆ ಸಮಾಧಾನ ಆಗಲ್ಲ ಅಂತ ಅವನು ಕಾಣ್ದಂಗೆ ಚೆಲ್ಬಿಡ್ತೀನಿ. ಎಲ್ಲರೂ ಊಟ ಆಯಿತು. ಹಾಗೆ ಎಲೆ ಅಡಿಕೆ ಕೂಡ ಕೂತ್ಕೊಂಡು ಹಾಕ್ಕೊಂಡ್ವಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ ಅಲ್ಲಿ ಹೋಗಿ ಅಲ್ಲಿ ಎಲ್ಲ ಇದ್ದು ಬಂದಿದ್ದಕ್ಕೆ. ಏನೋ ನಮ್ಮೂರಲ್ಲಿ ನಾವು ಚಿಕ್ಕ ಹುಡುಗರದೆಲ್ಲ ನೆನಪಾಯಿತು. ಆಮೇಲೆ ಖುಷಿ ಆಯಿತು. ಹಾಗೆ ನಮ್ಮ ನಾದಿನಿಯವ್ರ ಮನೆಗೆ ಬಂದು ನೈಟೇ ಬಂದುಬಿಟ್ಟು ಮಲ್ಕೊಂಡ್ಬಿಟ್ವಿ ನಾವು ಬೇಗ 6 ಗಂಟೆಗೆ ಎದ್ವಿ. ಆದರೆ ನಮ್ಮ ಮನೆಯವರು ನನ್ನ ಮಗ ಇನ್ನೂ ಇಬ್ಬರು ಹೊರಗಡೆ ಅವ್ರು ಮಲ್ಕೊಂಡಿದ್ರು, ನಾವೆಲ್ಲ ಒಳಗಡೆ ಮಲ್ಕೊಂಡಿದ್ವಿ. ಅವರು ಪಾಪ ನೈಟು ಸೀನಣ್ಣವ್ರು ಹೇಳಿದ್ರು ಇಲ್ಲೇ ಇರಿ ಹೋಗಬೇಡಿ ಅಂತ. ನಾವು ಇಲ್ಲ ಬರ್ತೀವಿ ಹೇಳಿ ಅಂತ ಹೇಳ್ಬಿಟ್ಟು ಅದೇ ಬಂದುಬಿಟ್ವಿ ನೈಟು. ಹಾಗಾಗಿ ಎಲ್ಲರೂ ಬಂದು ಮಲಗಿ ಬೇಗ ಎದ್ದಿದ್ದೀವಿ. ಅವರಿನ್ನೇ ಎದ್ದೋಳೋದು ಲೇಟ್ ಆಗುತ್ತೆ. ನಾನು ಎದ್ದೋಳಿಸ್ದೆ ಹಂಗೂ ಮಲ್ಕೊಂಡ್ಲಿ ಬಿಡಕ್ಕ ಇನ್ನೇನು ಕೆಲಸ ಇದೆ ಅಂತೆಲ್ಲ ಹೇಳಿದ್ರು. ಅವರು ನೋಡಿ ಬೆಳಗ್ಗೆ 6 ಗಂಟೆಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಬಿಡ್ತಾರೆ ಪಾಪ. ಎಲ್ಲರೂ ಕೂಡ ಅಷ್ಟೇ, ಎಲ್ಲರಿಗೂ ಒಂದೊಂದು ಕೆಲಸ ಇದ್ದೇ ಇರುತ್ತೆ. ಅರ್ಚನಾ, ವಿಕಾಸಂಗೆ, ಅಣ್ಣವ್ರಿಗೆ ಎಲ್ರಿಗೂ ಅಂದರೆ ದನ ಕರು ಕಟ್ಟಿರೋರ ಮನೇಲೆಲ್ಲ ಇಷ್ಟೇ ಅಲ್ವಾ. ನಾವು ಚಿಕ್ಕ ವಯಸ್ಸಲ್ಲಿ ಕುರಿ ಎಲ್ಲ
ಹಾಕಿದ್ವಿ ನಮ್ಮ ಮನೇಲಿ, ಅದು ಕೂಡ ನೆನಪಿಗೆ ಬಂತು. ಇನ್ನೇನು ಅದೆಲ್ಲ ಅಟ್ಟಿ ಎಲ್ಲ ಕಸ ಹೊಡೆಯೋದು ಅಂತೆಲ್ಲ ಇದ್ದೇ ಇರುತ್ತೆ, ಹಾಲು ಕರಿಯೋದೆಲ್ಲ. ಇದು ಏಮಗೆ ಎಕ್ಸಾಮ್ ಇತ್ತವತ್ತು, ಅದಕ್ಕೆ ಅಂತ ಹೇಳ್ಬಿಟ್ಟು ಅವಳು ನೋಡಿ ಮುಖನ ಅವ್ರ ಅಜ್ಜಿ ಹತ್ರ ತೊಳಸ್ಕೊತಿದ್ದಾಳೆ. ನಮ್ಮ ಮಗ ಅದಕ್ಕೆ ಆಡ್ಕೊತಿದ್ದಾನೆ, ಇಷ್ಟುದ್ದ ದೊಡ್ಡೋಳಾಗಿದೆಯಾ ನೀನು ಇನ್ನೂ ದೊಡ್ಡವ್ರ ಹತ್ರ ಮುಖ ತೊಳಸ್ಕೊತೀನಿ ಅಂತೆಲ್ಲ ಏಮನ್ನ ಆಡ್ಕೊತಾ ಇದ್ದ ನನ್ನ ಮಗ. ಆಮೇಲೆ ಅರ್ಚನಾ ಇಲ್ಲ ರಾಧಾ ನಮ್ಮ ನಾದಿನಿ ಮತ್ತೆ ಬಂದು ಕಾಫಿ ಎಲ್ಲ ಮಾಡಿಕೊಟ್ಲು. ಆಮೇಲೆ ಎಲ್ಲರೂ ಕೂತ್ಕೊಂಡು ಕಾಫಿ ಎಲ್ಲ ಕುಡಿದ್ವಿ. ಕಾಫಿ ಕುಡ್ದಿದ ತಕ್ಷಣ ನನ್ನ ಮಗ ಏನು ವಿಕಾಸ ಇಬ್ಬರೂ ಮೇಕೆಗೆ ನೀರು ಹಿಡಿತಾಯಿದ್ರು. ನೋಡಿ ನೀರು ಹಿಡಿಯೋಕ್ಕೆ ಅಂತ ಹೋಗ್ಬಿಟ್ಟು ಅದು ನೀರು ಇದಕ್ಕೆ ತೋಟಕ್ಕೆ ಹಾಕಿದ್ರು ಆ ಪೈಪು, ಅವ್ನು ತೆಗೆದ್ಬಿಟ್ಟು ಬೇರೆ ಕಡೆಗೆ ನೀರು ಬಿಟ್ಬಿಟ್ಟಿದ್ದಾನೆ. ಪಾಪ ಎಮ್ಮೆ ಎಡೆ ಎಲ್ಲ ಅದು ಮಲ್ಕೊಂಡಿತ್ತಲ್ಲ, ಅದರೆಡೆ ಎಲ್ಲ ನೀರು ಬಂದುಬಿಡ್ತು. ಆಮೇಲೆ ಎಲ್ಲ ಬೇಗ ಬಂದು ತೆಗೆಯೋ ಅದರೆಡೆ ಎಲ್ಲ ನೀರು ಹೋಗ್ತಿದ್ದಾವೆ ಅಂತೆಲ್ಲ ಹೇಳಿದ್ದಕ್ಕೆ ತಿರ್ಗಾ ತೆಗೆದು ಅದನ್ನು ತೋಟಕ್ಕೆ ಬಿಟ್ಟ. ಆ ಥರ ಸಖತ್ತು ತೀಟೆ ಮಾಡ್ತಾನೆ. ಆಮೇಲೆ ನಾನು ಇಲ್ಲೇ ಇರ್ತೀನಿ, ನೀವು ಹೋಗಿ ಊರಿಗೆ ಅಂತೆಲ್ಲ ಹೇಳ್ತಿದ್ದ. ಸರಿ ಆಯಿತು, ಇನ್ನು ಅಂದರೆ ರಿಸಲ್ಟ್ ಬಿಟ್ಟು ಇನ್ನೂ ಬಂದಿಲ್ಲಲ್ಲ, ಅದು ಬರುತ್ತೆ, ರಿಸಲ್ಟ್ ಬಂದಮೇಲೆ ಬೇಕಂದರೆ ಬರೀವಂತಪ್ಪ ಒಂದು ವಾರ, ಕಳಿಸ್ತೀನಿ ಬಾ ಈ ಸಲ ಒಂದು ವಾರ ಅಂತೆಲ್ಲ ಹೇಳಿ ಕರ್ಕೊಂಬಂದೆ. ಅವನಿಗೂ ನೋಡಿ ಮೇಕೆಗೆ ನೀರು ಹಿಡಿಯೋದು, ಆಮೇಲೆ ಎಲ್ಲ ಕೆಲಸ ಮಾಡ್ತಾನೆ, ಇಂಥದ್ದು ಮಾಡಲ್ಲ ಅನ್ನಂಗಿಲ್ಲ. ಆಗ ನಿಜವಾಗೂ ಎಲ್ಲ ಮಾಡ್ತಾನೆ, ಅವ್ನಿಗೆ ಅಷ್ಟು ಇಷ್ಟಪಡ್ತಾನೆ. ನಾವು ಕೂಡ ಅವನೇನು ಮಾಡಿದ್ರು ಒಳ್ಳೆ ಕೆಲಸ ಅವ್ನಿಗೆ ಅಪ್ರಿಷಿಯೇಟ್ ಮಾಡ್ತೀವಿ, ಓಕೆ ಮಾಡಪ್ಪ ಒಳ್ಳೆಯದು ಅಂತೆಲ್ಲ ಇದು ಮಾಡ್ತೀವಿ. ಯಾಕೆಂದರೆ ನಾವು ಮಾಡಿದ್ದೀವಿ ನಾವು ಚಿಕ್ಕ ಮಕ್ಕಳಿದ್ದಾಗ ಖಂಡಿತ ನಾನು ಎಲ್ಲ ಕೆಲಸ ಮಾಡಿದ್ದೀನಿ. ಆದರೆ ಇವಾಗ ಮಾಡಿಲ್ಲ ಅಷ್ಟೇ, ಇವಾಗ ಮಾಡ್ತಿಲ್ಲ ಅಷ್ಟೇ. ಇಲ್ಲಿ ಸಿಟಿಲಿದ್ದೀವಲ್ಲ ಎಲ್ಲಿ ಮಾಡೋಣ, ಹಂಗಾಗಿ ಸೂಕರು ನೋಡಿ ಎಲ್ಲ ಅದು ಹೇಳ್ತಿದ್ದೀವಿ ನಾವು, ಅದು ಗುಮ್ಮುತ್ತಪ್ಪ ಹೋಗಬೇಡ ಅಂದರೂ ಕೇಳಲ್ಲ, ಅದನ್ನೆಲ್ಲ ಎಷ್ಟು ಹೇಳಿದ್ರು ಕೇಳಲ್ಲ ಅವನು. ಆ ಥರ ಮೇಕೆ ಹತ್ರನೂ ಅಷ್ಟೇ, ಹತ್ರಕ್ಕೆ ಹೋಗಬೇಡ ಅಂತ ಹೇಳಿದ್ರೆ ಮೇಕೆ ಮುಂದಕ್ಕೆ ಹೋಗೋದು, ಅವನ್ನ ಮುಟ್ಟೋದು, ಮೇಕೆ ಮರಿನೆಲ್ಲ ಎತ್ಕೊಂಬರೋದು ಎಲ್ಲ ಮಾಡ್ತಾನೆ. ಇಂಥದ್ದು ಮಾಡಲ್ಲ ಅನ್ನೋದೇ ಇಲ್ಲ, ಅಷ್ಟೊಂದು ಎಲ್ಲ ತೀಟೆ ಮಾಡ್ತಾನೆ. ಅವಕ್ಕೆ ಹುಲ್ಲೆಲ್ಲ ಕಿತ್ಕೊಂಬಂದು ಏನೇನೋ ಸೊಪ್ಪೆಲ್ಲ ಕಿತ್ಕೊಂಬಂದು ಅದಕ್ಕೆ ಊಟಕ್ಕೆ ಇಕ್ಕೋದು, ಬಿಸ್ಕೆಟ್ ಇಕ್ಕೋದು. ಆಮೇಲೆ ಐಸ್ ಕ್ರೀಮ್ ಇಕ್ತಿದ್ದ ಒಂದು ದಿನ, ಅದು ವಿಡಿಯೋ ಶೂಟ್ ಮಾಡಲಿಲ್ಲ, ಅಂದರೆ ಅವತ್ತು ಫೋನ್ ತೊಗೊಂಡೋಗಿರಲಿಲ್ಲ, ಮರ್ತುಬಿಟ್ಟಿದ್ದೆ. ಆ ಥರ ಎಲ್ಲ ಮಾಡ್ತಾನೆ. ಸರಿ ಏಮಗೆ ಎಕ್ಸಾಮ್ ಇದೆಯಲ್ಲ, ಅದಕ್ಕೆ ಅವಳು ರೆಡಿ ಆದಳು, ಅದಕ್ಕೆ ಅಂತ ಅವ್ರ ಮಾವನೇ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಕಣ್ರಿ ಅಂತ ಹೇಳ್ಬಿಟ್ಟು ಬಿಟ್ಟು ಬರೋಕ್ಕೆ ಅವಳ ಹತ್ರ ಸ್ಕೂಲ್ ಹತ್ರ ಹೋದರು. ಆಮೇಲೆ ಇವರು ನಮ್ಮ ನಾದಿನಿಯವರು ಇದು ಅಡಿಕೆ ಕಾಯಿನ ಈ ಥರ ಏನು ಅಂದರೆ ಏನೇನೋ ಎಲ್ಲ ಹಾಕಿ ಅದನ್ನು ಇಟ್ಟಿದ್ದಾರೆ. ಆಲ್ರೆಡಿ ಇದು ಇಟ್ಟು ಒಂದು ವಾರ 15 ದಿನ ಆಯ್ತಂತೆ. ಇದೆಲ್ಲ ಮೊಳಕೆ ಬಂದಿದೆ, ಇವಾಗ ಇದನ್ನು ಉಣಿದ್ರೆ ಮತ್ತು ಸಸಿ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಆಯ್ಕೊಂಬಂದು ವಿಕಾಸ ಕೊಡ್ತಿದ್ದ. ಅವರಿಬ್ಬರು ಹೊಲದಲ್ಲಿ ಅದನ್ನು ಉಣೋದಕ್ಕೆ ಅಂತ ಹೇಳ್ಬಿಟ್ಟು ಹೊಲ್ದ ಹತ್ರ ಹೋಗಿದ್ರು. ಸರಿ ಆಯಿತು, ಅವರು ಹೊಲ್ದ ಹತ್ರ ಹೋಗಿದ್ರಲ್ಲ, ನಾವು ಹಾಗೆ ನೋಡ್ಕೊಂಬರೋಣ ಅಂತ ಹೋದ್ವಿ. ನೋಡಿ ಪಾಪ ಎಲ್ಲ ಉಣ್ತಿದ್ದಾರೆ, ಅದು ಎಲ್ಲ ಅಡಿಕೆ ಕಾಯಿನ ಇದನ್ನೆಲ್ಲ ಉಣ್ತಿದ್ದಾರೆ. ಅಮ್ಮ ಅದು ಸೊಪ್ಪು ಕೀಳ್ತಿದ್ದಾರೆ, ಸೊಪ್ಪಿದೆ ಅಂತ ಹೇಳ್ಬಿಟ್ಟು ಕೀಳ್ತಿದ್ದಾರೆ. ಇದು ನಮ್ಮ ನಾದಿನಿ ಗಂಡ, ಇವರೊಬ್ಬರಿಗೆ ನೋಡಿ ನನ್ನ ಮಗ ಸ್ವಲ್ಪ ಎದುರೋದು ಅಂತಂದರೆ ಸರಿ ಅವ್ರು ಕೆಲಸ ಮಾಡ್ತಿದ್ರಲ್ಲ ಅಷ್ಟೊತ್ತಿಗೆ ಹೋಗ್ಬಿಟ್ಟು ತಿಂಡಿಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅರ್ಚನಾ ಬಂದ್ವಿ. ಅವತ್ತು ಅವ್ರದ್ದು ಇದು ತೋಟಕ್ಕೆ ಮಣ್ಣು ಹಾಕ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಟ್ಯಾಕ್ಟ್ರಿ ಎಲ್ಲ ಬಂದಿತ್ತು. ಅವರು ಒಂದು 7-8 ಜನ ಇದ್ದಾರೆ, ಬಂದಿದ್ದಾರಕ್ಕ, ಅವ್ರಿಗೂ ಎಲ್ಲ ಅಡುಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ನೋಡಿ ಇಷ್ಟೊಂದೆಲ್ಲ ತೊಗೊಂಡು ಪಲಾವ್ ಅವರು ಕೇಳಿದರು. ನಮ್ಮ ಯೋಗೀಶ್ ಹೇಳಿದ, ಅಮ್ಮ ಎಲ್ರಿಗೂ ಪಲಾವ್ ಮಾಡಮ್ಮ ಅಂತೇಳಿ. ಬಜ್ಜಿ ಮಾಡೋದಕ್ಕೂ ಹೇಳಿದ್ದ, ಆದರೆ ಅವ್ರಿಗೆ ಪಾಪ ಟೈಮ್ ಇಲ್ದಿದ್ದಕ್ಕೆ ಅಲ್ಲಿಂದ ಬರೋದೇ ಅವ್ರು ಲೇಟ್ ಆಯಿತು. ನಾವು ಮಾಡ್ತೀವಿ ಅಂದರೆ ಬೇಡಕ್ಕ ನಾವೇ ಮಾಡ್ತೀವಿ, ಅವರು ಭಾಳ ಜನ ಇದ್ದಾರೆ, ಆಮೇಲೆ ನೀವು ಸ್ವಲ್ಪ ಮಾಡ್ತೀರಿ ಅಂತ ಹೇಳ್ಬಿಟ್ಟು ನೋಡಿ ಕವಿತಕ್ಕನೇ ಅಲ್ಲಿಂದ ಅಡಿಕೆಕಾಯಿ ಸಸಿ ಅದೇನೋ ಮೊಳಕೆ ಬಂದಿತ್ತಲ್ಲ ಅದೆಲ್ಲ ಉಣ್ಬಿಟ್ಟು ಪಾಪ ನಾವೆಲ್ಲ ಹಚ್ಕೊಟ್ವಿ ಅಷ್ಟೇ, ನಾನು ಅರ್ಚನಾ. ಆಮೇಲೆ ಅವರು ಪಲಾವ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ನಾನು ನಮ್ಮ ಮನೆಯವರು ಎಲ್ಲ ಕುತ್ಕೊಂಡು ತಿಂತಾಯಿದ್ದೀವಿ. ನನ್ನ ಮಗ ನೋಡಿ ತಿನ್ನಿ ಅಂದರೆ ಇಲ್ಲ ನಾನು ಮಾಮನ ಜೊತೆಗೆ ಹೋಗ್ತೀನಿ, ಕುರಿ ಮೇಯ್ಸೋಕೆ ಹೋಗ್ತೀನಿ ಅಂತ. ನಿಜವಾಗ್ಲೂ ಅವನು ಅವ್ರ ಜೊತೆಗೆ ಹೋದ. ಅವನು ಊಟನೂ ಮಾಡಲಿಲ್ಲ, ತಿಂಡಿ ಆಗಿತ್ತಲ್ಲ ತಿಂಡಿ ಕೂಡ ತಿಂದಿಲ್ಲ. ಇಲ್ಲ ನಾನು ಮಾಮಂಗೆ ಹೋಗಿ ಸ್ವಲ್ಪ ದೂರ ಹೊಡ್ಕೊಟ್ಟು ಅತ್ತೆರ ಜೊತೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅವನು ಅದೇ ಹೋದ. ಹೇಳಿಲ್ವಾ ಇದು ಕೆಲಸ ಎಲ್ಲ ಹೋಗಿ ಸಂಜೆವರೆಗೂ ಬೇಕಾದ್ರೆ ಇರ್ತೀನಮ್ಮ ಅಂತೆಲ್ಲ ಹೇಳ್ತಿದ್ದಂಗಂತ. ಆಯ್ತಪ್ಪ ಅಂತ ಹೇಳ್ಬಿಟ್ಟು ಅವರು ಅತ್ತೆಯವರು ಅವ್ರ ಮಾವ ಎಲ್ಲ ಕರ್ಕೊಂಡೋದ್ರು ಅವನ್ನ. ಆಮೇಲೆ ಸೀನಣ್ಣ ನೋಡಿ ಇನ್ನೂ ಚಿಕನ್ ಸಾಂಬಾರಿದೆ ಅಂತ ಇದರಲ್ಲಿ ತೊಗೊಂಡು ಬಂದು ಕೊಟ್ಟಿದ್ರು ಬಾಕ್ಸಲ್ಲಿ. ಅದಕ್ಕೆ ಅಂತ ಹೇಳ್ಬಿಟ್ಟು ಅಮ್ಮ ಬಿಸಿ ಮುದ್ದೆ ಮಾಡಿಕೊಟ್ರು, ಅವರಿಬ್ಬರು ಬಿಸಿ ಮುದ್ದೆ ಊಟ ಮಾಡಿದ್ರು. ನಾನು ಇದ್ಬಿಟ್ಟು ಪಲಾವೆಲ್ಲ ತಿಂದೆ. ಆಮೇಲೆ ನಮ್ಮ ಮನೆಯವರು ತೋಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ತೋಟಕ್ಕೆ ಕರ್ಕೊಂಬಂದರು. ಅವರೇ ಎಳ್ನೀರೆಲ್ಲ ಅಂದರೆ ಜಂಗೆಯಲ್ಲಿ ಎಲ್ಲ ಕಿತ್ತಿ ಕೊಟ್ಟರು. ನಾವು ಮಿಸ್ ಮಾಡಲ್ಲ ಬಿಡಿ, ಬೆಳಗ್ಗೆ ಸಾಯಂಕಾಲ 3 ಹೊತ್ತು ಹೋದಾಗೆಲ್ಲ ಅಲ್ಲಿ ಎಳ್ನೀರು ಕಿತ್ಕೊಳೋದು, ನಾವೇ ಕುಡಿಯೋದು ಬರೋದು, ಆ ಥರ. 12 ಗಂಟೆ ನಿಮ್ಮ ಅತ್ತರಿನ ಬರಲ್ಲ, ಎಲ್ಲಿ ಕಾಯ್ತಿದಾರ ಕುರಿನ? ಗುಂಡಾರೆ ಗುಂಡ ಹೋಗ್ತಿಲ್ಲೇನು ಗುಂಡ ಲಡ್ಡು ಲಾಡು ತಿಂದ
ಅತ್ತೆ ಮನೆಗೆ ಲಡ್ಡು ತಗೊಂಡೋಗಿ ಕಾಲು ಜಾರ್ಕೊಂಡು ಮುಡ್ಕೊಂಡ. ರಾಧಕ್ಕ ಒಬ್ಳ ಮೇಯ್ತಾಳ. ಆಮೇಲೆ ಜ್ಯೂಸ್ ತೊಗೊಂಡು ಬಂದಿದ್ರು, ಅದನ್ನು ಕೂಡ ಒಂದೊಂದು ಗ್ಲಾಸ್ ಕುಡಿದ್ವಿ. ಹಾಗೆ ತೋಟದಲ್ಲಿ ಇದು ಮರದಲ್ಲೇ ಹಣ್ಣಾಗ್ಬಿಟ್ಟಿತ್ತಂತೆ, ಅದಕ್ಕೆ ನಮ್ಮ ಮನೆಯವರು ಅದನ್ನು ಚಿಪ್ಪೆ ಕೂಡ ಅದನ್ನು ತೆಗಿಯೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಕಟ್ ಮಾಡಿ ಕೊಟ್ಟಿದ್ರು. ನಮ್ಮ ಪಾಪು ಸ್ವಲ್ಪ ತಿಂದ್ಬಿಟ್ಟು ಅವ್ನು ಬೇಡಮ್ಮ ನನಗೆ ಅಂತ ಅಂದ. ಆಮೇಲೆ ನಾವು ತಿಂದ್ಕೊಂಡು ನಮಗೆ ತೆಂಗಿನಕಾಯಿ ಬೇಕಿತ್ತು, ಅದಕ್ಕೆ ಯಾವಾಗಲೂ ವಿಕಾಸ ಸುಲ್ಕೊಡ್ತಾ ಇದ್ದ. ಈ ಸಲ ನಮ್ಮ ಮನೆಯವರು ನಾವೇ ಫ್ರೀಯಾಗಿದ್ದೀವಿ ಬಿಡ್ರಿ ಅಂತ ಹೇಳ್ಬಿಟ್ಟು ಅವರೇ ಕೂಡ ಸುಲ್ಕೊಂಡು ಒಂದು 10 ಸುಲ್ಕೊಂಡು ಬಂದ್ವಿ. ನಾವು ಬರೋದ್ರೊಳಗಡೆ ನೋಡಿ ಇವನು ಎಲ್ಲೋ ಗಾಯ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಬೈತಾರೆ ಅಂತ ಹೇಳೇ ಇಲ್ಲ. ಪಾಪ ಎಷ್ಟೊಂದು ರಕ್ತ ಬರ್ತಿತ್ತು. ಬಿಡಮ್ಮ ನನಗೇನು ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾನೆ. ಓಕೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಎಲ್ರಿಗೂ.